ಹಾಯ್ ಫ್ರೆಂಡ್ಸ್, ನಾನಿವತ್ತು ಮೆಂತ್ಯ ಕಾಳಿನ ಗೊಜ್ಜು ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಅವರ್ ಚಾನಲ್ ದ ಪವಾರ್ ಕಿಚನ್. ಬೇಕಾಗಿರೋ ಸಾಮಗ್ರಿಗಳು: ಮೆಂತ್ಯ ಕಾಳು ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ನೀವು ರಾತ್ರಿಯೇ ನೆನೆಸಿಟ್ಟಿದ್ದೀನಿ ನಾನು ಇದನ್ನು. ಟೊಮೆಟೊ ಒಂದು 7ರಿಂದ 8 ತೊಗೊಂಡಿದ್ದೀನಿ. 2 ಈರುಳ್ಳಿ, ಕೊತ್ತಂಬರಿ, ಬೆಳ್ಳುಳ್ಳಿ 2, ಖಾರದ ಪುಡಿ, ಉಪ್ಪು, ಮಸಾಲೆ ಇದು ಏನಂದರೆ ಕಾಯಿ ಒಂದಿಷ್ಟು ಕಾಯಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಕೊತ್ತಂಬರಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಒಂದು ಸೌಟಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ, ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಬ್ರೌನಿಶ್ ಆಗಿ ಬರಬೇಕಂತೇನಿಲ್ಲ, ಸ್ವಲ್ಪ ಬೇಯಿಸಿದ್ರೆ ಸಾಕಿದು. ಬೆಳ್ಳುಳ್ಳಿ ಹಾಕಿದ್ದೀನಿ. ಈಗ ಟೊಮೆಟೊನ ಹಾಕೊಳ್ಳೋಣ. ಸ್ವಲ್ಪ ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗಬೇಕದು. ಅದರ ರಸ ಬಿಟ್ಟಷ್ಟು ಮೆಂತ್ಯ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಮೆಂತ್ಯ ಸ್ವಲ್ಪ ಕಸರೆ ಇರುತ್ತೆ. ಈ ಟೊಮೆಟೊ ನಾವು ಯಾವಾಗ ಜಾಸ್ತಿ ಹಾಕ್ತೀವೋ ಸ್ವಲ್ಪ ಕಸರೆ ಕಮ್ಮಿ ಆಗುತ್ತೆ. ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡ್ತೀನಿ. ನೋಡಿ, ಈಗ ಮ್ಯಾಶ್ ಆಗಿದೆ ಇದು. ಈಗ ನಾವು ಮೆಂತ್ಯ ಕಾಳನ್ನು ಹಾಕೋಣ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಖಾರದ ಪುಡಿ ಸೇರಿಸ್ಕೊಳ್ಳೋಣ. ಮೆಂತ್ಯ ಕಾಳನ್ನು ಈಗ ನೋಡಿ ನಾವು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಯಾಕಂದರೆ ಇದು ಕುಕ್ಕರಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ, ಸಾಫ್ಟ್ ಆಗುತ್ತೆ. 2 ವಿಸಿಲ್ ಬಂದರೆ ಸಾಕು. ನಾವು ತಪ್ಪಲೆಯಲ್ಲಿ ಬೇಯಿಸ್ಕೊಳ್ಳೋಕೆ ಹೋದರೆ ಒಂದೊಂದು ಹಸೆದು ಹಂಗಂಗೆ ಇರುತ್ತೆ. ಇದು ನಾನು ಖಾರದ ಪುಡಿ ಸೇರಿಸ್ತಿದ್ದೀನಿ. 2 ಸ್ಪೂನು ಖಾರದ ಪುಡಿ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಮಿಕ್ಸ್ ಆದಮೇಲೆ ಸ್ವಲ್ಪ ಖಾರದ ಪುಡಿ ವಾಸನೆ ಹೋಗ್ಬೇಕು ಇದಕ್ಕೆ. ಇದು ಚಪಾತಿ ಜೊತೆಗೆ, ದೋಸೆ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ, ಅದು ಮಸಾಲೆ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಕೊತ್ತಂಬರಿ, ಇದು ನಾವು ಜಾಸ್ತಿ ನೀರು ಹಾಕ್ಬಾರ್ದು, ಗೊಜ್ಜು ಥರ ಇದ್ದರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ನೀರು ಸೇರಿಸ್ಕೊತೀನಿ. ಈಗ ನೋಡಿ, ಇಷ್ಟಿದ್ರೆ ಸಾಕು. ತೀರಾ ತೆಳಗಾಗ್ಬಿಟ್ರೆ ಸಾರು ಥರ ಆಗೋಗುತ್ತೆ ಅದು. ಇದು ಹಿಂಗೆ ಗೊಜ್ಜಾಗಿದ್ದರೆ ಚಪಾತಿ, ದೋಸೆ, ಪೂರಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಈ 2 ವಿಸಿಲ್ ಬರಬೇಕಿದು. ಈ 2 ವಿಸಿಲ್ ಬಂದಿದೆ. ನೋಡೋಣ ಹೇಗಾಗಿದೆ ಅಂತ. ನೋಡಿ, ಮೆಂತ್ಯ ಕಾಳಿನ ಗೊಜ್ಜು ರೆಡಿ ಇದೆ. ಈಗ ನೀವು ಇದನ್ನು ಮನೇಲಿ ಮಾಡಿ ಹೇಗಿದೆ ಅಂತ ನಮ್ಗೆ ಕಮೆಂಟ್ ಮಾಡಿಸೋ ತಿಳಿಸಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.